ಏನು ಕಂಗಾಲಾಗಿ ಹೋಗಿರ್ಬೇಕಲ್ಲ ಜೀವ. 20 ವರ್ಷದ ಮಗ, ಎದೆ ಬೆಳೆದು ಬಂದ ಮಗ ಹೋದಾಗ ಅವ್ರಿಗೆ ಏನಾಗಿರಬೇಕು ಅಂತ ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ನಮಗೆ. ಆಗೊಂದು ಖಂಡ ಕಾವ್ಯ ಬರೆದಿದ್ದಾರೆ. ಒಬ್ಬ ಕವಿ ತನ್ನ ದುಃಖವನ್ನು ತೋಡ್ಕೊಳ್ಳೋ ರೀತಿ ಹೇಗೆ ಅಂತ. ಕೆಲವರು ಅತ್ಯುತ್ತಮ ದುಃಖ ತೋಡ್ಕೋಬೋದು, ಕೆಲವರು ಮತ್ತೊಬ್ಬರ ಹತ್ರ ಮಾತಾಡಿ ದುಃಖ ತೋಡ್ಕೋಬೋದು. ಕವಿ ಆದವನು ಯಾರಿಗೆ ಹೇಳಬೇಕು, ಹೋಗಿ ಹೆಂಡತಿ ಹೇಳಿದ್ರೆ ಮತ್ತಿಷ್ಟು ದುಃಖಕ್ಕೆ ಕಾರಣ ಅದು ಅಂತ ಹೇಳಿ ತಾನು ದುಃಖ ನುಂಗ್ಕೊಂಡು ತನಗೆ ಅತ್ಯಂತ ಸುಲಭವಾದಂಥದ್ದು ಹೃದಯ ವೇದ್ಯವಾದಂಥ ಮಾರ್ಗ ಅಂದರೆ ಕವನ ಮಾರ್ಗ. ಒಂದು ಖಂಡ ಕಾವ್ಯ ಬರೀತಾರೆ, ಅದ್ಭುತವಾದ ಕಾವ್ಯ ಅದು. ಸುಮಾರು 53 ಚೌಪತಿಗಳಿದೆ ಅದರೊಳಗೆ, ದೊಡ್ಡ ಖಂಡ ಕಾವ್ಯ ಅದು. ಆ ಖಂಡ ಕಾವ್ಯದೊಳಗೆ ಬರೀತಾರೆ, ಅದು ಹೆಸರು ಪಾಡು ಅಂತ. ಕೆಲವೊಂದು ಭಾಗಗಳನ್ನು ಮಾತ್ರ ಆರಿಸ್ಕೋತೇನೆ, 53 ಆರಿಸ್ಕೊಳ್ಳೋದು ತುಂಬ ದೊಡ್ಡದಾಗ್ತದೆ. ಒಂದಕ್ಕಿಂತ ಒಂದು ಚೆನ್ನಾಗಿರುವಂಥದ್ದು ಆ ಭಾವನೆಗಳನ್ನು ತೋರಿಸುವಂಥ ರೀತಿ, ಆ ತೋರಿಸುವಾಗ ಆ ಸಂಯಮ, ಯಾವ ಮಾತನ್ನು ಎಲ್ಲಿ ಹೇಳಬೇಕು, ಹೇಗೆ ತೂಕದಲ್ಲಿ ಹೇಳಬೇಕು ಅಂತ ಬರೆದಿರೋದು ನೋಡಿ. ರಾಮ ರಾಮ ಹಾಡು ಶುರು ಆಗೋದು ಹೇಗೆ, ರಾಮ ರಾಮ ಏನು ಆಯಿತೋ, ರಾಮ ರಾಮ ಏನು ಆಯಿತೋ, ಆಯಿತು ಹೋಯಿತು, ಹೌದೇ ಹೋಯಿತೆ, ಅಲ್ಲವೆನ್ನಲೇ ಇಲ್ಲ ಆದದ್ದಾಯಿತು. ನೋಡಿ, ಇದು ಕೈಯೊಳಗಿದ್ದದ್ದು ತಕ್ಷಣ ಮಾಯ ಆದರೆ ಹೇಗಾಗುತ್ತೆ ಅಂತ. 20 ವರ್ಷ ಬದುಕಿದ ಮನುಷ್ಯ ನಮಗೆ ಆಗುತ್ತೆ. ಮನೆಯಲ್ಲಿ ಯಾರಾದರೂ ಒಂದು 2 ತಿಂಗಳು ನಮ್ಮ ಮನೇಲಿ ಇದ್ದು ಅವ್ರು ಹೋದರೆ ಇಡೀ ದಿವಸ ಬಣ ಅನ್ನತ್ತೆ ಮನೆ. ಇಲ್ಲೇ ಕೂತಿದ್ದಾರೆ ಅನಿಸುತ್ತೆ. ಒಂದು ಹೆಸರು ಕೂಡ ಕರೆದು ಬಿಡ್ತೀವಿ, ಹೌದಲ್ಲ ನೀನು ಊರಿಗೆ ಹೋದ್ರಲ್ಲ ಅವ್ರು ಮರೆತುಬಿಟ್ಟೆ ನೋಡು ಅಂತ ಅನಿಸುವಷ್ಟು ಭ್ರಮೆ ಆಗ್ತದೆ. ಅಂಥದ್ದು 20 ವರ್ಷ ತನ್ನ ದೇಹದ ಅವಿಭಾಜ್ಯ ಅಂಗವಾಗಿದ್ದಂಥ ಹುಡುಗ, ಅಷ್ಟು ಚೆನ್ನಾಗಿ ಬದುಕಿದಂಥ ಹುಡುಗ ತಕ್ಷಣ ಮಾಯ ಆಗಿಬಿಟ್ರೆ ಹೇಳ್ತಾರೆ, ಏನಾಯ್ತಪ್ಪ ಇದು, ಆಯಿತು ಹೋಯ್ತು, ಹೋಯ್ತು ಇನ್ನೇನು ಮಾಡೋಕ್ಕೆ ಅವ್ರು ಹತ್ತಿದ್ದೋಗಿ ಬರೋದಿಲ್ಲಲ್ಲ, ಅದು ಹೋಯ್ತು ಅಂದ್ಬಿಟ್ಟು ಸಂಶಯ ಮತ್ತೆ, ಹೌದೇ ಹೋಯ್ತೆ ಹೋಗೇ ಬಿಟ್ಟನ ರಾಮ ಹಾಗಾದರೆ, ಇಲ್ಲವೆನ್ನಲೇ ಇಲ್ಲ ಆದದ್ದಾಯಿತು. ಸೂರ್ಯಚಂದ್ರರ ಕಳೆದುಕೊಂಡು ಈ ಕಣ್ಣು ತಾರಿಗೆ ನೋಡುತ್ತಾ ಕತ್ತಲೆಗೆ ಬೆಳಕೆಂದು ನಂಬುವ ಕಾದ ಹಾಗಿದೆ ಪಾಡುತ್ತಾ. ಕಣ್ಣಿಗೆ ಕತ್ತಲೆಗೆ ಹೋದ್ಬಿಟ್ಟಿದೆ, ಸೂರ್ಯ ಕೂಡ ಕಾಣಿಸಲ್ಲ ನನಗೆ. ಸೂರ್ಯಚಂದ್ರರ ಕಳೆದುಕೊಂಡು ಈ ಕಣ್ಣು ತಾರಿಗೆ ನೋಡುತ್ತಾ ಕತ್ತಲೆಗೆ ಬೆಳಕೆಂದು ನಂಬುತ್ತಾ. ಕತ್ತಲೆ ಆದದ್ದನ್ನೇ ಬೆಳಕು ಅನ್ಕೋತೇನೆ, ಸೂರ್ಯಚಂದ್ರ ಹೋಗ್ಬಿಟ್ಟಿದ್ದಾರೆ, ಬೆಳಕು ನಂಬ್ಕೋತೇನೆ. ಕಾದ ಹಾಗಿದೆ ಪಾಡುತ್ತಾ. ತಂದೆ ಎಲ್ಲಿಗೆ ತಂದೆ, ಮಗನ ಕೇಳೋದು, ತಂದೆ ನಾನು ಎಲ್ಲಿಗೆ ತಂದೆಪ್ಪ, ನೀನು ಎಲ್ಲಿಗೆ ತಂದೆ, ಏತಕ್ಕೆ ತಂದೆ ಎನ್ನುತ್ತಿರುವಾಗಲೇ ಕಂದ ನೀನು ಬಂದೆಯಾ, ಏನು ಹೊರಟಿಯೋ ಈಗಲೇ. ಆ ಮಾತಿನ ಧಾಟಿ ಆಗಿದೆ ನೋಡಿ, ಆ ಹುಡುಗನ ಹತ್ರ ಸಂವಾದ ಮಾಡೋ ಹಾಗಿದೆ. ಕಂದ ನೀನು ಬಂದೆಯಾ, ಏನು ಹೊರಟಿಯೋ ಈಗಲೇ. ಬರಲು ಅವಸರ ಹೊರಡಲು ಅವಸರ, ಯಾವ ಸೊಗಸಿನ ನಡೆಯುವುದು. ಬರಲು ಅವಸರ ಹೊರಡಲು ಅವಸರ, ಯಾವ ಸೊಗಸಿನ ನಡೆಯುವುದು. ಯಾವ ತವಕದ ಭವಕ್ಕೆ ಬಂದೆಯೋ ಯಾರ ಎದೆಯೂ ತಡೆಯದು. ಯಾವ ತವಕದ ಭವಕ್ಕೆ ಬಂದೆಯೋ, ಈ ಭವ ಸಂಸಾರಕ್ಕೆ ಯಾವ ತವಕದಲ್ಲಿ ಬಂದೆಪ್ಪ, ಯಾರ ಎದೆಯೂ ತಡೆಯದು. ನಿನ್ನ ತಾಯಿಯ ಕಣ್ಣ ನೋಡಲೆ, ತಾನು ಹೆಂಡತಿ ಹೇಳ್ತಾರೆ, ನಿನ್ನ ತಾಯಿಯ ಕಣ್ಣ ನೋಡಲೆ ಅಳಲು ಆಳಕ್ಕಿಳಿದಿದೆ. ತಮ್ಮದಿರ ಎದೆ ತಬ್ಬಿ ನೋಡಲೆ, ಇನ್ನು ತಮ್ಮ ಇದ್ದಾನಲ್ಲ ವಾಮನ ಪಾಂಡುರಂಗ ಇದ್ದಾರೆ, ಅವ್ರನ್ನ ಎದೆ ತಬ್ಬಿ ನೋಡಲೆ ನಡುಕಕ್ಕಿಳಿದಿದೆ. ತಂಗಿ ಮಂಗಲೆ ನಗಲು ನುಡಿಯಲು ಬಂದ ದುಃಖವ ನುಂಗಲೆ. ಆ ಮಂಗಲೆ ಪುಟ್ಟ ಹುಡುಗಿಯದು, ಅಣ್ಣ ಸತ್ತ ಏನು ಗೊತ್ತಾಗುತ್ತೆ ಮಗುಗೆ, ಸತ್ರು ಅಂತ ಏನು ಗೊತ್ತಾಗ್ತದೆ. ಆ ಮಗು ಸಣ್ಣ ಮಗು ಆಟ ಆಡ್ತಾ ನಗ್ತಾ ಇದೆ. ಅದು ನಕ್ರೆ ನಾನು ಏನು ಮಾಡಲಿ ಅಂತ, ಮಂಗಲ ಅಂತ ಹುಡುಗಿ ನಕ್ರೆ ನಾನು ಏನು ಮಾಡಲಿ ಅದಕ್ಕೆ ಹೇಳ್ತಾರೆ, ತಂಗಿ ಮಂಗಲೆ ನಗಲು ನುಡಿಯಲು ಬಂದ ದುಃಖವ ನುಂಗಲೆ. ಆಕೆ ನಗ್ತಾಳೆ, ನಾನು ನಗೋಕ್ಕಾಗತ್ತಾ, ದುಃಖ ನುಂಗಲೆ. ಅಭಯ ಸಾರಲು ಬರುವ ಹಲವರ ಹರಕೆ ನೆರಳಿಗೆ ತಂಗಲೆ. ಆ ಮಾತೆಷ್ಟಿದೆ, ತೀರ್ಕೊಂಡಿದ್ದಾನೆ ಅಂತ ಅವರಿಗೆ ಸಹಾನುಭೂತಿ ಹೇಳೋದಕ್ಕೆ, ಸಾಂತ್ವನ ಹೇಳೋದಕ್ಕೆ ಎಷ್ಟೊಂದು ಜನ ಬಂದಿದ್ದಾರೆ, ಹೇಳೋದಕ್ಕೆ ಸಾಂತ್ವನ ಹೇಳೋಕೆ ಬಂದಿದ್ದಾರೆ. ಅಭಯ ಸಾರಲು ಬರುವ ಹಲವರ ಹರಕೆ ನೆರಳಿಗೆ ತಂಗಲೆ. ಅವ್ರ ಹೆರಕೆ ನೆರಳಲ್ಲಿ ನಿಂತ್ಕೊಂಡು ಹರಕೆ ಕೊಟ್ಟಿದ್ದಾರಲ್ಲ, ಅದು ನೆರಳಲ್ಲಿ ನಿಂತ್ಕೊಳ್ಳ, ಸ್ವಲ್ಪ ಅದ್ರ ತಂಪಾದೀತೇನೋ ನನಗೆ. ಸಿಡಿಲು ಎರಗಿದ ಮರದ ತೆರದಲ್ಲಿ ಮನೆಯು ರಣರಣಗೊಟ್ಟಿತು. ಸಿಡಿಲು ಎರಗಿದ ಮರದ ತೆರದಲ್ಲಿ, ಒಂದು ಸಿಡಿಲು ಮರಕ್ಕೆ ಹೊಡೆದ್ರೆ ಅದು ಉಳಿತದ, ಏನು ಉಳಿಯಲ್ಲ. ಹಾಗೆ ಸಿಡಿಲು ಎರಗಿದ ಮರದ ತೆರದಲ್ಲಿ ಮನೆಯು ರಣರಣಗೊಟ್ಟಿತು. ಕಂಡ ಜನರಿಗೆ ಕೇಳಿದವರಿಗೆ ಏನೋ ಭಯಲಯ ಹುಟ್ಟಿತು. ಇದಾಗತ್ತೆ. ಪಕ್ಕದ ಮೇಲೆ ಏನಾದರೂ ಸಾವಾದರೆ ದ ಹೌಸ್ ಗೆಟ್ಸ್ ಅ ಹಾಂಟೆಡ್ ಇಮೇಜ್ ಫಾರ್ ಸಮ್ ಟೈಮ್. ಯಾರ ಮನೇಲಿ ಸಾವಾದರೆ ಮನೆ ಕಡೆ ನೋಡಿದಾಗ ಒಂಥರ ಸಾವಿನ ಛಾಯೆ ಅನಿಸುತ್ತೆ. ಈ ಮನೆಯಲ್ಲಿ 7 ದಿವಸದಲ್ಲಿ 2 ಆಗಿದೆ. ಬಂದವ್ರಿಗೆ ಕೂಡ ಗಾಬರಿ ಆಗುವಂಥ ಪ್ರಸಂಗ.
ಈಗ ನೋಡಿ ಹೇಳ್ತಾರೆ, ಕಂಡ ಜನರಿಗೆ ಕೇಳಿದವರಿಗೆ ಏನೋ ಭಯಲಯ ಹುಟ್ಟಿತು. ಯಾವ ಕಾಳನ ಕೂಳ ರಕ್ಕಸರು ಯಮಂದು, ಯಾವ ಕಾಳನ ಕೂಳ ರಕ್ಕಸರು 6 ಬಂದರೋ ನುಗ್ಗುತ್ತಾ. ಯಾರು ಬಂದ್ರಪ್ಪ ನಮ್ಮನೆ ನುಗ್ಗಿ? ಚಿಗುರ ಕೊಯ್ದರು, ಮಿಡಿಯ ಕಡಿದರು, ಹೂವ ಹಿಡಿದರು ಹಿಗ್ಗುತ್ತ. ರಾಮಂದು ಆನಂದಂದು 2. ಚಿಗುರ ಕೊಯ್ದರು, ಮಿಡಿಯ ಕಡಿದರು, ಹೂವ ಹಿಡಿದರು ಹಿಗ್ಗುತ್ತ ಅಂತ ಹೇಳಿ ಮುಂದಿನೊಂದು ಪದ್ಯ. ಸತ್ತ ದಶರಥ ಇದ್ದ ರಾಮನಿಗಾಗಿ ಅತ್ತನು ಅಂದಿಗೆ. ನಿರ್ವೀರ್ಯನಾಗಿ ಬಿದ್ದಂಥ ದಶರಥ ಇನ್ನೇನು ಸತ್ತು ಹೋಗ್ತಾನೆ ಅನ್ನೋ ಹೊತ್ತಿಗೆ ಇದ್ದ ರಾಮನಿಗಾಗಿ ಅತ್ತ ಅಂದು. ಸತ್ತ ದಶರಥ ಇದ್ದ ರಾಮನಿಗಾಗಿ ಅತ್ತನು ಅಂದಿಗೆ, ಸತ್ತ ರಾಮಗೆ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ. ದತ್ತಾತ್ರೇಯ ತನ್ನ ಹೆಸರು. ಸತ್ತ ರಾಮಗೆ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ. ಜೀವವು ಇದು ಬೇಂದ್ರೆಯವರ ಸ್ಪೆಷಾಲಿಟಿ. ಇದು ಒಂದು ವಾಸ್ತವವನ್ನು ಹೇಳ್ತಾ ಹೇಳ್ತಾ ಪಟ್ಟಂತ ಮೇಲೆ ಹೋಗ್ಬಿಡ್ತಾರೆ. ಈ ಮೊದಲಿನ 2 ಸಾಲು ವಾಸ್ತವ. ಅದು ಅವತ್ತು ಇದ್ದ ರಾಮನಿಗೋಸ್ಕರ ಸಾಯ್ತಿರುವಂಥ ದಶರಥ ಅತ್ತ ಇವತ್ತು ಸತ್ತ ರಾಮನಿಗೋಸ್ಕರ ಅತ್ತೆ ಹೇಳ್ತಾನೆ. ಯಾರು ಅಂದರೆ ದತ್ತ ಹೇಳ್ತಾನೆ ಇವತ್ತು ಅಂತ. ಮುಂದೆ ಜೀವವು ಅಗಲದಂದದ ಅರಿವು ಬೆಳೆಯುವುದು ಎಂದಿಗೆ, ಅಂದೆ ಸಾಕೆನಿಸೀತು ಶೋಕವು ಹುಟ್ಟಿ ಸಾಯುವ ಮಂದಿಗೆ. ಜೀವವು ಅಗಲದಂದದ ಅರಿವು ಬೆಳೆಯುವುದು ಎಂದಿಗೆ. ನಾವು ಜೀವಗಳಾಗಿ ಬಂದಿದ್ದೇವೆ ಭೂಮಿ ಮೇಲೆ. ಒಂದಕ್ಕೊಂದು ಅಂತಃಕರಣ ಸಿಕ್ಕಾಕೊಂಡಿದೆ. ಇದು ತಾತ್ಪೂರ್ತಿಕವಾದದ್ದು, ಬಹಳ ದಿವಸ ಇರೋದಲ್ಲ. ಶರೀರ ಅಂದರೆ ಯಾವುದು ಪ್ರತಿ ಕ್ಷಣಕ್ಕೆ ಸಾಯ್ತದೋ ಅದು ಶರೀರ ಅಂತ ಹೆಸರು. ಕ್ಷಯಮಾಣ ಸಮಕೊಂಡು ಹೋಗಬೇಕದು, ಪ್ರತಿ ಕ್ಷಣಕ್ಕೆ ಸಾಯಬೇಕದು, ಅಂದಾಗಲೇ ಶರೀರ ಅನ್ನೋದು. ಇದು ಗೊತ್ತಿದ್ದು ಈ ಬಂಧ ಏನಿದೆ ಜೀವಗಳ ಬಂಧ, ಇದು ಶಾಶ್ವತವಾದದ್ದಲ್ಲ. ಜೀವವು ಅಗಲದಂದದ ಅರಿವು. ಆತ್ಮಕ್ಕೆ ಒಂದಕ್ಕೊಂದು ಬಿಡುವಿಲ್ಲ, ದೇಹಕ್ಕೆ ಬಿಡುವಿದೆ ಅಂತ ಅರಿವು ಬೆಳೆಯುವುದು ಎಂದಿಗೆ. ಎಂದು ಬೆಳೀತದೆ ಅರಿವು ನಮಗದು ಅಂದ್ಬಿಟ್ಟು, ಅಂದೆ ಸಾಕೆನಿಸೀತು ಶೋಕವು ಹುಟ್ಟಿ ಸಾಯುವ ಮಂದಿಗೆ. ಅದು ಯಾವತ್ತು ಅರ್ಥ ಆಗ್ತದೋ ಅವತ್ತಿಗೆ ಸುಟ್ಟು ಸಾಯುವ ಮಂದಿಗೆ ಶೋಕ ಸಾಕು ಅನಿಸ್ಬಿಡ್ತದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಅಳಬೇಡ ನೀನು, ನ ತ್ವಂ ಶೋಚಿತು ಮರ್ಹತಿ, ಅಳಬೇಡ ನೀನು ಅಳಬೇಡ ಅಂತ ಹೇಳ್ತಾನೆ. ಯಾಕಂದರೆ ಇದು ಹಾಗೆ ಬಂದು ಹೋಗುವಂಥದ್ದು. ನೈನಂ ಛಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ, ಇದೆಲ್ಲ ಆತ್ಮ ಶಾಶ್ವತವಾಗಿರುವಂಥದ್ದು. ದೇಹ ಹೋಗ್ತದೆ, ಅಳಬೇಡ ಅಂತ ಹೇಳಿದರು. ಅದನ್ನು ಎಷ್ಟು ಚಂದ ಹೇಳ್ತಾರೆ ನೋಡಿ. ಜೀವವು ಅಗಲದಂದದ ಅರಿವು ಬೆಳೆಯುವುದು ಎಂದಿಗೆ. ಯಾವತ್ತು ಈ ಜೀವಗಳಿದು ಇರೋದಿಲ್ಲ, ಬಂಧ ಇರೋದಿಲ್ಲ, ಆತ್ಮಕ್ಕಿರ್ತದೆ ಅಂತ ಎಂದು ಅರಿವು ಬೆಳೀತದೋ ಅಂದೇ ಸಾಕೆನಿಸೀತು ಶೋಕವು ಹುಟ್ಟಿ ಸಾಯುವ ಮಂದಿಗೆ. ಆವತ್ತೇ ಶೋಕ ಸಾಕು ಅನಿಸ್ಬಿಡುತ್ತಂತೆ ಹುಟ್ಟಿ ಸಾಯುವ ಮಂದಿಗೆ. ಮಕ್ಕಳನ್ನು ಕಳಕೊಂಡ ಜನರಲ್ಲಿ ಮೊದಲಿನವ ನಾನಲ್ಲವು. ಮಕ್ಕಳನ್ನು ಕಳಕೊಂಡ ಜನರಲ್ಲಿ ಮೊದಲಿನವ ನಾನಲ್ಲವು, ಕೊನೆಯವನು ನಾನಲ್ಲ. ಅರೆರೇ ಒಂದೇ ದುಃಖವು ಎಲ್ಲವೂ. ಯಾರು ಹಂಗೆ ಕಳ್ಕೊಂಡಿದ್ದಾರೋ ಎಲ್ಲ ದುಃಖ ಒಂದೇನೆ. ಶೋಕಕೇತಕ್ಕೆ ಬೇಕು ಹೆರವರ ನೋವು, ಸಾಕಿದೆ ನನ್ನದು. ಮತ್ತೊಬ್ಬರು ನೋವು ಬೇಕಿಲ್ಲ, ನಾನು ಬೇಕಾದಷ್ಟು ನಂದೇ ಇದೆ. ದುಃಖದಲ್ಲಿ ಪಾಲಿಲ್ಲ, ಸಕಲ ಹೃದಯಕ್ಕೆ ಸಕಲ ದುಃಖವು ನನ್ನದು. ಓನರ್ಸ್ ರೆಸ್ಪಾನ್ಸಿಬಿಲಿಟಿ ನಂದು, ದುಃಖ ನಾನು ತಗೋತೀನಿ ಇದನ್ನು. ದುಃಖದಲ್ಲಿ ಪಾಲಿಲ್ಲ, ಹೃದಯಕ್ಕೆ ಸಕಲ ದುಃಖವು ನನ್ನದು. ಬಿಗಿದು ಸೆರೆಗಳ ಹಿಡಿದು ಕರುಳನು ಕವಿಚಿ ಬರುವುದು ಯಾವುದೋ, ಹೇಳಿಕೊಂಡರು ಹೇಳದಿದ್ದರು ಸೂಲೆ ಎಂದದು ಯಾವುದೋ. ನುಂಗಿಕೊಂಡರು ಕಾರಿಕೊಂಡರು ಮರ್ಮಗಳ ಕಿತ್ತುತ್ತಿದೆ. ದುಃಖ ಅದು ಹೇಳ್ತಾರೆ. ಬಿಗಿದು ಸೆರೆಗಳ ಹಿಡಿದು ಕರುಳನು ಕಿವಿಚಿ ಬರುವುದು ಯಾವುದೋ. ನೋಡಿದರೆ ಸೆರೆ ಎಳೆದು ಬರ್ತದೆ, ಕರುಳು ಕಿವಿಚಿ ಬರ್ತದೆ. ಹೇಳಿಕೊಂಡರು ಹೇಳದಿದ್ದರು, ಹೇಳಿದರೂ ಹೇಳದೇ ಹೋದರೂ ಕೂಡ ಸೂಲೆ ಎಂದದು ನೋವುದು. ಶೂಲೆ ಬಂದಂಗೆ ಬರ್ತದೆ, ನೂಲೊಳಗೆ ಬರ್ತದೆ, ಶೂಲ ಚುಚ್ಚಿದಂಗೆ ಆಗ್ತದೆ. ನುಂಗಿಕೊಂಡರು ಕಾರಿಕೊಂಡರು ಮರ್ಮಗಳ ಕಿತ್ತುತ್ತಿದೆ. ಆ ದುಃಖ ಮರೆಯೋಕ್ಕಾಗ್ತಾ ಇಲ್ಲ. ಹೇಳಿದ್ರು ಅಷ್ಟೇ, ನುಂಗ್ಕೊಂಡ್ರು ಅಷ್ಟೇ. ಈ ಕಡೆ ಸಾಲು ಮಾತ್ರ ಅದ್ಭುತ ಪ್ರತಿಮೆ ಅದು. ಎಣ್ಣೆಗೈಯಲ್ಲಿ ಕೆಂಡ ಹಿಡಿದಲು ಭಗ್ಗನೆ ಹೊತ್ತುತ್ತಿದೆ ಅಂತ. ಬೆಂಕಿ ಕೈಯಲ್ಲಿ ಹಿಡಿದ್ರೆ ಕೈ ಸುಡುತ್ತೆ ನಿಜ, ಆದರೆ ಬರೀ ಕೈ ಅಲ್ಲ ಅದು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಬಹುಶಃ ಸೀಮೆ ಎಣ್ಣೆ ಇರ್ಬೋದು. ಕೈಗೆ ಸೀಮೆ ಎಣ್ಣೆ ಹಾಕ್ಕೊಂಡು ಬೆಂಕಿಯೊಳಗೆ ಹಾಕಿದರೆ ಏನಾಗ್ತದೆ ಅಂತ ಅದಕ್ಕೆ ಹೇಳ್ತಾರೆ. ಎಣ್ಣೆಗೈಯಲ್ಲಿ ಕೆಂಡ ಹಿಡಿದಲು ಭಗ್ಗನೆ ಹೊತ್ತುತ್ತಿದೆ. ಬರಿಗೈಯಲ್ಲಿ ಹಿಡಿದ್ರೆ ಕೈ ಸುಡುತ್ತೆ, ಆದರೆ ಇದ್ರ ಮೊದಲೊಂದು ಸಲ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೈ ಮೇಲೆ, ಆನಂದ ಹೋಗಿದ್ದಾನೆ. ಆನಂದ ಹೋಗಿ ಕೈಯೆಲ್ಲ ಹದವಾಗಿ ಸೀಮೆ ಎಣ್ಣೆ ಬಿದ್ದು ಪಕ್ವಾಗಿ ನಿಂತ್ಕೊಂಡ್ಬಿಟ್ಟಿದೆ ಬೆಂಕಿ ಹತ್ಕೊಳ್ಳೋದಕ್ಕೆ. ಮತ್ತೊಂದು ಬೆಂಕಿ ಹತ್ಕೊಂಡ್ಬಿಡ್ತು. ಅದಕ್ಕೇನೆ ಎಣ್ಣೆಗೈಯಲ್ಲಿ ಕೆಂಡ ಹಿಡಿದಲು ಭಗ್ಗನೆ ಹೊತ್ತುತ್ತಿದೆ. ಕೊನೆಗೊಂದು ಮಾತು ಹೇಳ್ತಾರೆ, ತನ್ನ ಜೀವನ ಅರ್ಧ ಆಗಿ ಹೋಯ್ತೀಗ ಅಂತ. ಆ ದೊಡ್ಡ ಮಗ ಸತ್ತಾಗ
ಜೀವನ ಅರ್ಧ ಆಯಿತು ಅಂಥೇಳಿ, ನನ್ನ ಚರಿತದ ಒಂದು ಮಗ್ಗಲು ನಿನ್ನೊಡನೆ ಕುಸಿಬಿದ್ದಿತು, ನನ್ನ ಚರಿತದ ಒಂದು ಮಗ್ಗಲು ನಿನ್ನೊಡನೆ ಕುಸಿಬಿದ್ದಿತು, ನನ್ನ ಜೀವನ ವಿಭವ ವಿಲಸವ ಮರವೆ ಗಡಲೊಳಗದ್ದಿತು. ಎಂದಿಗೋ ಇನ್ನೆಂದಿಗೋ ನಿನ್ನಂದ ಎಳೆನೆಗೆ ಎಂಬುದು, ನನ್ನ ಕವನವ ನಿದಿರುಗೊಂಬುದು ಅಮಲ ಸ್ವಾಗತ ಕಾಂಬುದು. ಕವನ ಬರೆದಾಗಲಿಲ್ಲ ಮಗ ಬಂದು ಕೊಡೋದು, ಏನು ಬರೆದೆಯಪ್ಪ ಇವತ್ತು ಕವನ ಅಂತ ಕೇಳ್ತಿದ್ದ. ಅದನ್ನು ನೆನೆಸ್ಕೊಂಡು ಬರೀತಾರೆ. ಎಂದಿಗೋ ಇನ್ನೆಂದಿಗೋ ನಿನ್ನಂದ ಎಳೆನೆಗೆ ಎಂಬುದು ನನ್ನ ಕವನವ ನಿದಿರುಗೊಂಬುದು. ನಾನು ಕವನ ಬರೆದಾಗ ನೀ ಬಂದು ಕೇಳ್ತಿದ್ದೆಲ್ಲವ, ಎಂದಪ್ಪ ಏನು ಬಂದು ಕೇಳೋದು ನಿನ್ನ ಕವನ ನಂದು? ಅಮಲ ಸ್ವಾಗತ ಕಾಂಬುದು. ತಮ್ಮದಿರನ ಕಳೆದುಕೊಂಡಿಹೆ, ತಮ್ಮಂದರೆಲ್ಲ ಹೋಗ್ಬಿಟ್ಟಿದ್ದಾರೆ. ತಮ್ಮದಿರನ ಕಳೆದುಕೊಂಡಿಹೆ ತಾಯಿಯ, ಎಳೆಯ ಗೆಳೆಯರ ಕಳವಿನಲ್ಲಿ ನಾ ಕಳೆದೆ ಜೀವನ ಮಾಯೆಯ. ಸ್ನೇಹಿತರೊಡನೆ ಬಂಧುಗಳ ಜೊತೆಗೆ ಎಳೆಯ ಗೆಳೆಯರ ಕಳವಿನಲ್ಲಿ ನಾ ಕಳೆದೆ ಜೀವನ ಮಾಯೆಯ. ಕಡೆ 2 ಸಾಲು ಮತ್ತೆ ವ್ಯತ್ಯಾಸ ಆಗುತ್ತೆ. ಎಲ್ಲಿಯೋ ಅಡಗಿತ್ತು ಕಾಲನ ಹೊಟ್ಟೆಯಲ್ಲಿ ಈ ಲೆಕ್ಕವು. ಅಷ್ಟು ಜನ ಸತ್ತೋಗಿದ್ದಾರಲ್ಲ ಹಿಂದಕ್ಕೆ, ನನ್ನ ತಮ್ಮಂದಿರನ್ನ ತಾಯಿನ ಅಜ್ಜಿನ ಕಳ್ಕೊಂಡಿದ್ದೆಲ್ಲ ಮರ್ತು ಹೋಗಿದ್ದು. ಸ್ವಲ್ಪ ದಿವಸ ಆದಮೇಲೆ ಕಾಲನೇ ಅದಕ್ಕೆ ಕಾಲಾಯ ತಸ್ಮೈ ನಮಃ, ಕಾಲು ಹೋದಾಗ ಹೋಗ್ಬೇಕದು. ಟೈಮ್ ಈಸ್ ದ ಬೆಸ್ಟ್ ಹೀಲರ್ ಅಂತಾರೆ. ಹಂಗಾಗಿತ್ತೇನೋ. ಎಲ್ಲಿಯೋ ಅಡಗಿತ್ತು ಕಾಲನ ಹೊಟ್ಟೆಯಲ್ಲಿ ಈ ಲೆಕ್ಕವು, ನಿನ್ನ ಮರಣದ ನೆವಕ್ಕೆ ಮರುಕಳಿಸುವುದು ಮುಂಚಿನ ದುಃಖವು. ಅದೆಲ್ಲ ಮರ್ತಿತ್ತಲ್ಲ, ನಿಂದಾದಮೇಲೆ ಮತ್ತು ಅದು ನನಗೆ ವಾಪಸ್ ಬಂತು ಅಂತ ಹೇಳಿ ಆ ರಾಮನ ಸಾವು ಮಾತ್ರ ಅವ್ರನ್ನ ಗಾಢವಾಗಿ ಆಡಿಸ್ಕೊಂಡ್ಬಿಟ್ಟಿತು. ಅದು ಆದದ್ದು 44ನೇ ಇಸ್ವಿಗೆ, ಅಕ್ಟೋಬರ್ 27ಕ್ಕೆ ರಾಮ ತೀರ್ಕೊಂಡದ್ದು. ಆದರೆ ಬಹುಶಃ ಅವ್ರನ್ನ ಕೊಡೆವರೆಗೂ ಕಾಡ್ತು ಅದು ಅಂತ ಅನಿಸುತ್ತೆ. ಒಂದು ಸಲ ನಾನು ದೊಡ್ಡ ತಪ್ಪು ಮಾಡಿದ್ದೆ. ಅವ್ರು ನಾನು ಕಂಡಾಗಲೇ ಅವ್ರು ಸುಮಾರು 72 ವರ್ಷ ಇರಬೇಕು, 70-71 ವರ್ಷ ಇರಬೇಕೇನೋ. ಅವಾಗ ಯಾವುದೋ ಮಾತಾಡ್ತಾ ಇನ್ನೊಬ್ಬರು ಇದ್ರ ಜೊತೆಗೆ, ನನಗೆ ಸ್ಪಷ್ಟವಾಗಿ ನೆನಪಾಗ್ತಾ ಇಲ್ಲ, ಬಹುಶಃ ಬಸವರಾಜ ರಾಜಗುರು ಅವರು ಅಂತ ಅನಿಸುತ್ತೆ. ಅವ್ರ ಮನೇಲಿ ಕೂತಾಗಿದ್ದು ಏನೋ ಮಾತಾಡ್ತಾ ನನಗೆ ಸ್ವಲ್ಪ ಸೂಫಿಗಳ ಬಗ್ಗೆ ಸ್ವಲ್ಪ ಹುಚ್ಚು ಮೊದಲಿಂದ ಇತ್ತು, ಸೂಫಿಗಳ ಬಗ್ಗೆ ಓದಬೇಕು ಅಂತ. ರಬಿಯಾ ಅಲ್ ಅದಾಬಿಯಾ ಅಂತ ಒಬ್ಬ ಮಹಾಸಂತೆ ಆಕೆ ಬಗ್ಗೆ ನಾನು ತುಂಬ ಗೌರವ ಪ್ರೀತಿ. ಆಕೆ ಜೀವನನೇ ಒಂದು ದೊಡ್ಡ ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು, ಒಂಚೂರು ಸಂಕಟನೂ ಆಗುವಂಥದ್ದು ಸಾಧಕಿ, ದೊಡ್ಡ ಸಾಧಕಿ, 6ನೇ ಶತಮಾನದಲ್ಲಿ ಬದುಕಿದಂಥವಳು. ಆ ಕಥೆ ನಾವು ಹೊಸದಾಗಿ ಓದಿದ್ನೋ ಏನೋ ಗೊತ್ತಿಲ್ಲ, ನಾನು ಅದನ್ನು ಹೇಳೋಕ್ಕೆ ಹೋದೆ. ಏನು ಕಥೆ ಹೇಳ್ತೀಯೋ ಅಂದರು. ಇದು ರಬಿಯಾದ್ದು ಅಂದೆ. ರಬಿಯಾ ಗೊತ್ತದ ನನಗೆ ಅಂದರು. ಇದೊಂದು ಕಥೆ ಕೇಳಿದ್ದೆ, ಹೇಳು ಕಥೆ ಹೇಳು ಅಂದರು. ಹಿಂದ್ಕೊಂದ್ಸಲ ಕಥೆ ಹೇಳಿದ್ದೆ ನೆನಪಿಲ್ಲ ನನಗೆ, ಹೇಳಿರ್ಬೋದು, ಆದರೆ ಈ ಸಂದರ್ಭದಲ್ಲಿ ಇನ್ನೊಮ್ಮೆ ಹೇಳಿದ್ರಿ ಅಂತ ತಪ್ಪಾಗಲಾರ್ದು. ಈ ಸೂಫಿ ಪಂಥದಲ್ಲಿ ಒಬ್ಬ ದೊಡ್ಡ ಮಹಿಳಾ ಸೂಫಿ ಸಂತೆ ಅಂದರೆ ರಬಿಯಾ ಅಲ್ ಅದಾವಿಯಾ ಅಂತ, ರಬಿಯಾ ಅಂತ ಕರೀತಾರೆ. ಆಕೆ ಎಷ್ಟು ಮಹಾನ್ ಸಂತೆ ಅಂದರೆ ಆಕೆಯಿಂದಾಗಿ ಜ್ಞಾನ ಪಡ್ಕೊಂಡವ್ರು ಬೇಕಾದಷ್ಟು ಜನ ಸೂಫಿ ಸಂತರು. ಜುನಾಯದ್ ಅಂತ ಬಹುದೊಡ್ಡ ಸಂತ ಸೂಫಿ ಪರಂಪರೆಯಲ್ಲಿ, ಅವನಿಗೆ ಜ್ಞಾನೋದಯ ಆಗೋದಕ್ಕೆ ಕಾರಣ ಆದವಳು ರಬಿಯಾ ಅಲ್ ಅದಾವಿಯಾ ಅಂತ. ಎಷ್ಟರ ಮಟ್ಟಿಗೆ ಅಂದರೆ ಆ ರಬಿಯಾ ಇದಕ್ಕೆ ಹೋಗ್ತಿದ್ದಾಳೆ, ನೀರು ತರೋದಕ್ಕೆ ಹೋಗ್ತಿದ್ದಾಳೆ. ಬಾವಿಯಲ್ಲಿ ನೀರು ಎಳ್ಕೊಂಬರ್ಬೇಕು. ಆ ನೀರು ತರೋಕ್ಕೆ ಹೋದಾಗ ದಾರಿಲಿ ಹೋಗ್ತಾ ಬರ್ತಾ ದಾರಿಲಿ ನೋಡಿದ್ದು ಜುನಾಯದ್ ಕೂತ್ಕೊಂಡಿದ್ದಾನೆ. ಮೊಳಕಾಲು ಊರಿ ಆಕಾಶ ಕಡೆ ಮುಖ ಮಾಡಿ, ಭಗವಂತ ಸ್ವರ್ಗದ ಬಾಗಿಲು ತೆಗಿಯಪ್ಪ, ಸ್ವರ್ಗದ ಬಾಗಿಲು ತೆಗೆದು ನನ್ನ ಕರ್ಕೊಂಡು ಹೋಗು, ಹೊರಗೆ ಕರ್ಕೊಂಡು ಹೋಗು ಅಂತ ಕೇಳ್ತಾ ಇದ್ದಂತೆ. ಆಕೆ 3-4 ಸಲ ಹೋಗಿ ಬಂದ್ಲು, ನೋಡಿದ್ಲು, ಇವನು ಕಣ್ಣು ಮುಚ್ಕೊಂಡು ಕೈ ಮೇಲೆ ಮಾಡಿ ಕೇಳ್ತಾ ಇದ್ದಾನೆ ಸ್ವರ್ಗದ ಬಾಗಿಲು ತೆಗಿ ಅಂತ. ಆಕೆಗೆ ಯಾಕೋ ಕೋಪ ಬಂದುಬಿಡ್ತು. ಆ ಮಡಿಕೆ, ನೀರು ತುಂಬಿದ ಮಡಿಕೆ ಇತ್ತಲ್ಲ, ಅದನ್ನೆತ್ತಿ ಒಂದು ತಲೆ ಮೇಲೆ ಟಪ್ ಅಂತ ಅಪ್ಪಳಿಸಿತ್ತು. ಅವ್ನು ಗಾಬರಿಗೆ ಎದ್ದು ಕೂತ, ಯಾಕೆ ರಬಿಯಾ ಯಾಕೆ ಏನಾಯಿತು ಅಂತ ಕೇಳಿದ. ಆಕೆ ಅದು ಎಂಥ ಮೂರ್ಖ ಇದೆಯೋ, ಆಕಾಶ ಕಡೆ ಮುಖ ಮಾಡಿ ಕಣ್ಣು ಮುಚ್ಕೊಂಡು ಸ್ವರ್ಗದ ಬಾಗಿಲು ತೆಗಿ ಅಂತ ಕೇಳ್ತಾ ಇದ್ಯಾ? ಮೂರ್ಖ, ಭಗವಂತ ಬಾಗಿಲು ಹಾಕಿಯಲ್ಲ, ನೀ ಕಣ್ಣು ಮುಚ್ಕೊಂಡಿದ್ಯಾ, ಹೋಗು ಮೇಲೆ ಹೋಗು, ಬಾಗಿಲು ತಕ್ಕೊಂಡು ಹೋಗು ಅಂತ ಹೇಳಿದ್ದಂತೆ. ಆ ಕ್ಷಣಕ್ಕೆ ಅನ್ನಿಸ್ತು ಭಗವಂತನ ಬಾಗಿಲು ಯಾವತ್ತು ಮುಚ್ಚಿರೋದಿಲ್ಲ ಅನ್ನಿಸ್ತು, ಅವರ ಜ್ಞಾನೋದಯ ಆಯಿತು ಅಂತ. ಅಂಥ ದೊಡ್ಡ ರಬಿಯಾಗೆ 2 ಮಕ್ಕಳು. ಇಂಥ ಅದ್ಭುತ ಘಟನೆ ಇದು. ಆಕೆ 2 ಅವಳಿ ಜವಳಿ ಮಕ್ಕಳು, ಗಂಡು ಹುಡುಗರು, ದೊಡ್ಡವರಾಗಿದ್ದಾರೆ, 18 ವರ್ಷ ವಯಸ್ಸು ಅವರಿಗೆ. 2 ತುಂಬ ಸುಂದರಾಂಗರು, ಸುಸಂಸ್ಕೃತ ಮಕ್ಕಳು, ಊರಲ್ಲೆಲ್ಲರಿಗೂ ಪ್ರಿಯವಾದಂಥ ಮಕ್ಕಳು. ತಂದೆ ತೋಟ ಕೆಲಸ ಮಾಡೋನು. ಒಂದು ಸಲ ತಂದೆಗೆ ಸಹಾಯ ಮಾಡಬೇಕು ಅಂತ 2 ಮಕ್ಕಳು ತೋಟಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಹಸುಗೆ ಹೊರೆ ಹೊತ್ಕೊಂಡು ಹುಲ್ಲು ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಬೇಸಿಗೆಯಲ್ಲಿ ಅಡ್ಡಮಳೆ ಅಂತ ಬರುತ್ತಲ್ಲ, ಜೋರಾಗಿ ಮಳೆ ಬಂದ ತಕ್ಷಣ ಸ್ವಲ್ಪ ನಿಂತ್ಕೊಳ್ಳೋಣ ಅಂಥೇಳಿ ಮರದ ಕೆಳಗೆ ನಿಂತ್ಕೊಂಡ್ರಂತೆ 2 ಮಕ್ಕಳು ಹುಲ್ಲಿನ ಹೊರೆ ಹೊತ್ಕೊಂಡು. ಭಗವಂತನ ಲೀಲೆ ಅದು.
ವಿಧಿ. ಜೋರಾಗಿ ಒಂದು ಸಿಡ್ಲು ಆ ಮರಕ್ಕೆ ಹೊಡೆದು ಇಬ್ಬರು ಮಕ್ಕಳು ಒಂದೇ ಕ್ಷಣ ಸತ್ತು ಹೋಗ್ತಾರೆ. 18 ವರ್ಷದ ಅವಳಿ ಜವಳಿ ಮಕ್ಕಳು ಒಂದೇ ಸಲ ಸತ್ತರೆ ಆ ತಾಯಿ ಕರಳು ಏನಾಗಿರಬೇಕು ಅಂತ ಕಲ್ಪನೆ ಮಾಡ್ಕೋಬೇಕು. ಸುತ್ತಮುತ್ತಿದ್ದಂಥ ರೈತರು ಆ ಹೆಣಗಳನ್ನು ಹೊತ್ಕೊಂಡು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಎದೆ ಹೊಡೆದು ಹೋಗುತ್ತೆ ರಬಿಯಾದ್ದು. ಒಂದು ಕೋಣೆ ಬಾಗಿಲು ತೆಗೆದು ಅವ್ರು ಹೇಳ್ತಾಳೆ, ದಯವಿಟ್ಟು ನನ್ನ ಮಕ್ಕಳನ್ನ ಅಲ್ಲಿ ಮಲಗಿಸ್ರಿ. ಅಲ್ಲಿ ಮಲಗಿಸ್ತಾರೆ. ಮಲಗಿಸಿದ ಮೇಲೆ ಕೈ ಮುಗಿದು ಹೇಳ್ತಾಳೆ, ದಯವಿಟ್ಟು ಯಾರೂ ನಿಂತ್ಕೋಬೇಡಿ, ನಿಮ್ಮ ಮನೆಗೆ ಹೋಗಬೇಡಿ, ನನ್ನ ಗಂಡ ಬರ್ತಾನೆ ಮಧ್ಯಾಹ್ನ, ನಾನೆಲ್ಲ ಹೇಳ್ಕೊತೀನಿ, ಯಾರೂ ನಿಂತ್ಕೋಬೇಡಿ, ನೀವು ಹೋಗಿ ಅಂತ ಅವ್ರನ್ನೆಲ್ಲ ಕಳಿಸಿ ಆ ಕೋಣೆ ಬಾಗಿಲು ಹಾಕ್ಕೊಂಡು ನಿಂತ್ಕೊಂಡ್ಲಂತೆ. ನೋಡಿ ದುಃಖ ನುಂಗ್ಕೊಂಡು ಅಡುಗೆ ಮಾಡಿದ್ದಾಳೆ. ಗಂಡ ಬಂದ ಮೇಲೆ ಅವನಿಗೇನೂ ಹೇಳಲಿಲ್ಲ. ಕೈ ಕಾಲು ತೊಳ್ಕೊಳ್ಳೋದಕ್ಕೆ ನೀರು ಕೊಟ್ಟು ಅವನು ಊಟಕ್ಕೆ ಹಾಕಿ, ಊಟ ಆದಮೇಲೆ ಆತ ಹೊರಗೆ ಬಂದು ಕಟ್ಟೆ ಮೇಲೆ ಕೂತ್ಕೊಂಡಾಗ ತಾನೂ ಬರ್ತಾಳೆ. ಬಂದು ಅವನ ಪಕ್ಕ ಕೂತ್ಕೊಂಡು ನನ್ನ ಮನಸ್ಸಿನಲ್ಲೊಂದು ದ್ವಂದ್ವ ಕಾಡ್ತಾ ಇದೆ ಬಹಳ ದಿವಸದಿಂದ. ನಿಮ್ಮ ಹತ್ರ ಯಾವುದೂ ಮುಚ್ಚಿಟ್ಟಿಲ್ಲ, ಇಷ್ಟು ವರ್ಷ ನಾನು ನಿಮ್ಮ ಜೊತೆಗೆ ಬಾಳ್ವೆ ಮಾಡಿದ್ದೇನೆ, ಯಾವುದೂ ಮುಚ್ಚಿಟ್ಟಿಲ್ಲ. ಆದರೂ ಒಂದು ವಿಷಯ ನಿಮಗೆ ಹೇಳಲಿಲ್ಲ, ಅದು ಹೇಗೋ ಮರ್ತು ಹೋಗ್ಬಿಡ್ತು. ಈಗ ಹೇಳಬೇಕು ಅಂದ್ಕೊಂಡಿದ್ದೀನಿ. ಒಂದು ದ್ವಂದ್ವ ಇದೆ ನನಗೆ. ಏನದು ಅಂತ ಕೇಳಿದೆ. ಎಷ್ಟೋ ವರ್ಷಗಳ ಹಿಂದೆ ನಮ್ಮ ಮನೆಗೆ ಒಬ್ಬರು ಮಹಾತ್ಮರು ಬಂದಿದ್ದರು. ತೀರ್ಥಯಾತ್ರೆಗೆ ಹೋಗೋರು. ಹೋಗುವಾಗ ಬಂದರು, ರಬಿಯಾ ತೀರ್ಥಯಾತ್ರೆಗೆ ಹೋಗ್ತಾ ಇದ್ದೀನಮ್ಮ, ಕಳ್ಳಕಾಕರು ಬಂದು ದೋಚ್ಕೊಂಡು ಹೋಗ್ಬೋದು, ನಾನು ಕೆಲವೊಂದು ವಸ್ತು ಇದೆ ನಿನ್ನ ಕಡೆ ಕೊಟ್ಟಿರ್ತೇನೆ, ವಾಪಸ್ ಹೋಗುವಾಗ ತೊಗೊಂಡು ಹೋಗ್ತೀನಿ ನಿನ್ನ ಕಡೆಯಿಂದ ಅಂದರು. ಆಯ್ತು ಸ್ವಾಮಿ ಅಂತ ಇಟ್ಕೊಂಡೆ. 1 ತಿಂಗಳಾಯಿತು, 2 ತಿಂಗಳಾಯಿತು, 6 ತಿಂಗಳಾಯಿತು, ವರ್ಷ ಆಯಿತು, ಬರಲಿಲ್ಲ ಅವರು ಮಹಾತ್ಮರು. ಆಗಿನ ಕಾಲದ ತೀರ್ಥಯಾತ್ರೆಗೆ ಹೋದವರು ವಾಪಸ್ ಬರ್ತಾರೆ ಅಂತೇನಿಲ್ಲ. ತೆಗೆದು ನೋಡಿದೆ, ಒಳ್ಳೆಯ ಆಭರಣ, ನನಗೆ ಇಷ್ಟಾಯಿತು, ಹಾಕ್ಕೊಳ್ಳೋಕೆ ಶುರು ಮಾಡಿದೆ. ಇಷ್ಟು ವರ್ಷ ಹಾಕ್ಕೊಂಡ್ಬಿಟ್ಟಿದ್ದೇನಲ್ಲ, ಅದ್ರ ಬಗ್ಗೆ ತುಂಬ ಮೋಹ ಬಂದುಬಿಟ್ಟಿದೆ ನನಗೆ. ಇವತ್ತು ಬೆಳಗ್ಗೆ ಆ ಮಹಾತ್ಮರು ಬಂದುಬಿಟ್ರು ಮನೆಗೆ. ರಬಿಯಾ ನಿನಗೆ ಕೊಟ್ಟಿದ್ನಲ್ಲ ಅವನು ವಾಪಸ್ ಕೊಡ್ತೀಯಮ್ಮ ಅಂತ ಕೇಳಿದರು. ಅಷ್ಟು ವರ್ಷ ಹಾಕ್ಕೊಂಡು ಮೋಹ ಬಂದಿದೆಯಲ್ಲ, ಒಮ್ಮೆ ಕೊಡಬೇಕು ಅನ್ನಿಸ್ಲಿಲ್ಲ. ಒಂದು ಕೆಲಸ ಮಾಡಿ ಮಹಾತ್ಮರೇ, ಸಾಯಂಕಾಲ ಬನ್ನಿ, ನಮ್ಮ ಯಜಮಾನ್ರಿಗೆ ಕೇಳಿ ಕೊಡ್ತೇನೆ ಅಂತ ಹೇಳಿದೆ. ಈಗ ನನಗೆ ಚಿಂತೆ ಆಗಿದೆ, ಕೊಡಲೋ ಬೇಡವೋ ಅಂತ ಗಂಡನ ಕೇಳಿದಂತೆ. ಆತ ಹೇಳಿದೆ, ಎಂಥ ಹುಚ್ಚೆ ಇದ್ದೆ ನೀನು, ದೊಡ್ಡ ಸಂತೆ ಅಂತ ಹೇಳ್ತಾರೆ ನಿನಗೆ, ಅಂಥದ್ದು ಅವ್ರ ವಸ್ತು, ಅದು ಕೊಟ್ಬಿಡ್ಬೇಕಾಗಿತ್ತು, ಕೃತಜ್ಞತೆಯಿಂದ ಕೊಡಬೇಕು, ಅಷ್ಟು ವಿಶ್ವಾಸ ಇಟ್ಟು ಕೊಟ್ಟು ಹೋಗಿದ್ದಾರೆ ನಿನಗೆ, ನನ್ನ ಕೇಳೋದೇನಿತ್ತು, ಕೊಟ್ಬಿಡ್ಬೇಕಾಗಿತ್ತು ಅದನ್ನು ನೀನು ಅವ್ರದ್ದು ಅಂದ ತಕ್ಷಣ ರಬಿಯಾ ಗಂಡನ ಕೈ ಹಿಡಿದು, ಬನ್ನಿ ಹಾಗಾದರೆ ಇಬ್ಬರು ಸೇರೆ ಮಾಡೋಣ ಅದನ್ನು ಅಂದು. ಗಂಡನ ಕೈ ಹಿಡಿದು ಕರ್ಕೊಂಡು ಹೋಗಿ ಆ ಕೋಣೆ ಬಾಗಿಲು ತೆಗೆದು ಆ 2 ಮಕ್ಕಳು ಹೆಣ ತೋರಿಸಿ ಹೇಳ್ತಾಳೆ, 18 ವರ್ಷದಿಂದ ಭಗವಂತ ಈ ಮಕ್ಕಳನ್ನು ಕೊಟ್ಟಿದ್ದ, ಈಗ ವಾಪಸ್ ಬೇಕು ಅಂತಾನೆ, ಇಬ್ಬರೂ ಸೇರೆ ಕೊಡೋಣ ಬನ್ನಿ ಅಂತ. ಗಂಡ ನೆಲಕ್ಕೆ ಕುಸಿದು ಬಿಕ್ಕಿ ಹೇಳೋಕೆ ಶುರು ಮಾಡಿಬಿಟ್ಟಂತೆ. ಕೇಳಿದ, ನನಗೆ ತಡ್ಕೊಳ್ಳೋಕ್ಕಾಗಲಿಲ್ಲ, ನೀ ತಾಯಿ ಕರಳು, 2 ಮಕ್ಕಳು ಸಾವನ್ನು ಹೇಗೆ ತಡ್ಕೊಂಡೆ ನೀನು ಅಂದಾಗ ಆಕೆ ಮಾತು ಹೇಳ್ತಾಳೆ, ಅದ್ಭುತ ಮಾತು ಹೇಳ್ತಾಳೆ. ಭಗವಂತನಲ್ಲಿ ಅತ್ಯಂತ ನಿಶ್ಚಲವಾದ ನಂಬಿಕೆ ಇದ್ದರೆ ಅತ್ಯಂತ ವಿಷಮಯ ಪ್ರಸಂಗ ಕೂಡ ಸ್ವೀಕಾರಾರ್ಹ ಆಗ್ತದೆ ಮನುಷ್ಯನಿಗೆ ಅಂತ. ಭಗವಂತ ಮಾಡಿದ್ದು ನಾನು ಏನು ಮಾಡೋಕ್ಕಾಗ್ತದೆ ಅಂದಾಗ ಮಾತ್ರ ತಾಳ್ಕೊಳ್ಳೋಕ್ಕಾಗುವಂಥದ್ದು, ಆಗೋದಿಲ್ಲ. ಈ ಕಥೆ ನಾನು ಹೇಳಿದೆ, ಕೇಳಿದರು, ಕಣ್ಣು ಒದ್ದೆ ಆದಂಗೆ ಅನ್ನಿಸ್ತು. ಮುಂದೆ ಕೂತಿದ್ರಲ್ಲ, ಬಹುಶಃ ಬಸವರಾಜ ರಾಜಗುರುವರೇ ಅನ್ನಿಸುತ್ತೆ ನನಗೆ, ಅವ್ರು ನಿಂತ್ಕೊಂಡು ಹೇಳಿದರು, ಅವಾಗ ಹೇಳ್ರಿ ನನಗೆ, ಅವ್ರು ಅವಾಗ ಹೇಳ್ರಿ, ರಬಿಯಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿವಿ ನಾವು, ರಬಿಯಾಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿವಿ ಅಂದರು. ಏನು ಹಂಗಂದ್ರೆ ಅಂತ. ರಬಿಯಾ ಒಂದೇ ದಿವಸ 2 ಮಕ್ಕಳನ್ನು ಮಣ್ಣು ಮಾಡಿ ಬಂದುಬಿಟ್ಲು. ನನಗೆ ಮ್ಯಾಲಿಂದ ಮೇಲೆ ಪೆಟ್ಟು. ಮೊದಲನೇ ಮಗನ ಕಳಿಸಿ ಬರೋ ಹೊತ್ತಿಗೆ 2ನೇ ಮಗ ತಯಾರಾಗಿದ್ದ. ನಾವು ಅದೇ ಬೆಂಕಿಯಾಗಿ ಹೋಗಿವ ಹುಡುಗ, ನಾವು ಅದೇ ಬೆಂಕಿಯಾಗಿ ಹೋಗಿವ ಹುಡುಗ ಅಂತಂದರು. ಅವಾಗ ಅನಿಸುತ್ತೆ, ಹೊರಗಡೆ ತಾಳ್ಮೆಯಿಂದ ಶಾಂತವಾಗಿ ಕಾಣಿಸುವಂಥ ಮುಖದೊಳಗೆ ಎಂಥ ಒಂದು ಜ್ವಾಲಾಮುಖಿ ಕುದೀತಾ ಇರ್ತದೆ ಅಂತ. ಬಹುಶಃ ಅದನ್ನು ಇಟ್ಕೊಂಡೇ ಬದುಕಬೇಕಾಗ್ತದೆ, ಬೇರೆ ಹಾದಿ ಇಲ್ಲ ಅನಿಸುತ್ತೆ. ಆ ರಾಮನ ಸಾವು ತುಂಬ ಕಷ್ಟ ಆಯ್ತು ಅವ್ರಿಗೆ.